ಅರ್ಜುನ್ಗೆ ಬೋರ್ಡ್ ಪರೀಕ್ಷೆಗಳು. ಮೈಥಿಲಿಗೆ 10ನೇ ತರಗತಿ ಪರೀಕ್ಷೆ ಮುಗಿದ್ವು. ಶ್ರೀಜಾ ಕೂಡ ಬಿಟೆಕ್ 3ನೇ ವರ್ಷಕ್ಕೆ ಬಂದ್ಲು. ಈಗ ಅರ್ಜುನ್ ಅಕ್ಕನ ಜೊತೆ ಕಾಲೇಜ್ಗೆ ಹೋಗ್ತಾ ಇದ್ದಾನೆ. ಅರ್ಜುನ್ನ ಮೇಲಿರೋ ಭಯದ ಕಾರಣದಿಂದ ಕಾಲೇಜ್ನಲ್ಲಿ ಶ್ರೀಜಾಳ ತಂಟೆಗೆ ಬರೋದನ್ನು ಹುಡುಗರು ನಿಲ್ಲಿಸಿದ್ರು. ನೀನು ಹೊಡೆದಕ್ಕೆ ಕಾಲೇಜ್ನಲ್ಲಿ ಎಲ್ಲರೂ ಬಾಯಿ ಮತ್ತು ಕಣ್ಣು ಮುಚ್ಕೊಂಡಿದ್ರು ಅರ್ಜುನ್. ಅವರೆಲ್ರಿಗೂ ನೀನು ರಾಕ್ಷಸನಾಗ್ಬಿಟ್ಟಿದೀಯಾ ಅಂತ ಶ್ರೀಜಾ ನಕ್ಕದ್ಲು. ನಿನ್ನ ವಿಷಯದಲ್ಲಿ ನನ್ನನ್ನು ಯಾರು ಹೇಗೆ ಅಂದ್ಕೊಂಡ್ರೂ ನನಗೆ ಚಿಂತೆ ಇಲ್ಲ ಶ್ರೀ ಅನ್ನುತ್ತಾ ಕಾಲೇಜಿನಲ್ಲಿ ಬೈಕ್ ನಿಲ್ಲಿಸಿ ಶ್ರೀಜಾಳನ್ನು ತರಗತಿಗೆ ಹೋಗೋದಕ್ಕೆ ಹೇಳಿ ತಾನು ತನ್ನ ತರಗತಿಗೆ ಹೋದ. ಹಸ್ಲು ನಮ್ಮವನು 6 ಅಡಿ ಎತ್ತರದ ಅಂಧಗಾರ, ಜೊತೆಗೆ ಹಮ್ಮು ಕೂಡ ಹೆಚ್ಚಿದೆ ಎಂಬ ಮಾತಿದೆ. ಹಾಗಾಗಿ ಹುಡುಗರು ಯಾರೂ ಅವನನ್ನು ಕೆಣಕ್ತಿರ್ಲಿಲ್ಲ. ಹುಡುಗಿರು ಮಾತ್ರ ದೂರದಿಂದಲೇ ಅವನನ್ನು ನೋಡಿ ಆನಂದ ಪಡ್ತಾ ಇದ್ರು. ಸ್ನೇಹಿತರಿದ್ದರು. ಅವರ ಜೊತೆ ಕಾಲೇಜಿನವರೆಗೆ ಮಾತ್ರ ಮಾತುಕತೆ. ಒಮ್ಮೆ ಕಾಲೇಜ್ ಮುಗಿದ ಮೇಲೆ ಮನೆಯೇ ಅವನ ಪ್ರಪಂಚ. ಶ್ರೀಜಾಳಿಗಾಗಿ ಉಳಿದದ್ದೆಲ್ಲವನ್ನ ಬಿಟ್ಬಿಟ್ಟಿದ್ದಾನೆ. ಈ ವಿಷಯ ಶ್ರೀಜಾಳಿಗೂ ತಿಳಿದಿರಲಿಲ್ಲ. ಅವಳು 2 ವರ್ಷಗಳ ನಂತರ ಉನ್ನತ ವ್ಯಾಸಂಗಕ್ಕಾಗಿ ಅಮೇರಿಕಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದಾಳೆ. ತಾನು ಬೇರೆ ಕಾಲೇಜಿಗೆ ಸೇರಿದರೆ ಅಕ್ಕ ಮತ್ತು ತನ್ನ ನಡುವೆ ದೂರ ಉಂಟಾಗುತ್ತೆ ಅಂತ ಕನಿಷ್ಠ ಅವಳಿಲ್ಲಿ ಇರೋ ಉಳಿದ 2 ವರ್ಷಗಳಾದರೂ ಶ್ರೀಜಾಳನ್ನು ನೋಡ್ಕೊಳ್ತಿರಬಹುದು ಅಂತ ಅವಳು ಓದುವ ಕಾಲೇಜಿನಲ್ಲೇ ಬಿಟೆಕ್ ಸೇರ್ದ. ಕೈಲಾಶ್ ಮಾತ್ರ ತಂದೆ ಜೊತೆ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮೆಲ್ಲಗೆ ತೊಡಸ್ಕೊಂಡಿದ್ದಾನೆ. ಚಂದ್ರಮೌಳಿ ಎಷ್ಟೇ ಹೇಳಿದ್ರೂ ಕೇಳಲಿಲ್ಲ. ಎಷ್ಟು ಓದಿದ್ರೂ ವ್ಯಾಪಾರಕ್ಕಿಂತ ದೊಡ್ಡದು ಈಗ ಯಾವುದೂ ಇಲ್ಲ ಮಾವ, ನಾನು ಇದರಲ್ಲಿ ಮೆಲ್ಲಗೆ ಹಿಡಿತ ಸಾಧಿಸ್ತೀನಿ ಅಂತ ಸಿಹಿ ಮಾತುಗಳನ್ನ ಮಾವನಿಗೆ ಹೇಳಿ ತಂದೆಯನ್ನು ಕೆಲಸದ ಜಾಗದಲ್ಲಿ ಬಿಟ್ಟು ತನ್ನ ಗೆಳೆಯರ ಜೊತೆ ಪಬ್, ಬಾರ್, ಕುದುರೆ ಪಂದ್ಯ ಮತ್ತು ರೇಸ್ ಅಂತ ತಿರುಗೋದಕ್ಕೆ ಶುರು ಮಾಡ್ದ. ನೀನು ಇಷ್ಟೊಂದು ಕಠೋರವಾಗಿರೋದು ಸರಿಯಲ್ಲ ಅರ್ಜುನ್. ಕಾಲೇಜು ಅಂದರೆ ಗೆಳೆಯರು, ಪಾರ್ಟಿ, ಸಿನಿಮಾ ಅಂತ ಮೋಜು ಮಾಡಬೇಕು. ಆದರೆ ಸಮಯ ಸಿಕ್ಕರೆ ಅಪ್ಪನ ಜೊತೆ ಆಫೀಸ್ಗೆ ಹೋಗ್ತೀಯ. ಹೀಗಾದರೆ ಮುಂದೆ ಕಾಲೇಜ್ ಜೀವನ ಎಲ್ಲ ವ್ಯರ್ಥ ಆಯಿತು ಅಂತ ನಿನಗೆ ಅನಿಸುತ್ತೆ ಮಗನೇ ಅಂದ್ಲು ಶ್ರೀಜಾ. ನನಗೇನು ಅಂತಹ ಬೇಸರ ಇಲ್ಲ ಶ್ರೀ, ಯಾಕಂದರೆ ನಾನು ನನ್ನ ಇಷ್ಟದಂತೆ ಓದ್ತಿದ್ದೀನಿ. ಮಾಡೋ ಕೆಲಸವನ್ನು ಯಾರ ಬಲವಂತವಿಲ್ಲದೆ ನನಗೆ ಇಷ್ಟವಾದಾಗ ಮಾಡ್ತಿದ್ದೀನಿ. ಇದರಲ್ಲಿ ಬೇಸರ ಪಡೋದಕ್ಕೇನಿದೆ? ಆದರೂ ನಾಳೆ ನಿನ್ನ ಮದುವೆಗೊಂದು ಒಳ್ಳೆ ಉಡುಗೊರೆ ನೀಡಬೇಕು ಅಂದರೆ ಈಗಿನಿಂದಲೇ ಕಷ್ಟಪಡಬೇಕಲ್ವೇ ಅಂದ ಅರ್ಜುನ್. ಮದುವೆಗೆ ಉಡುಗೊರೆಯಾ? ಆದರೆ ಮದುವೆಗಿನ್ನೂ ಸಮಯ ಇದೆ ಅಲ್ವಾ? ಇರಲಿ, ಒಂದು 5 ವರ್ಷಗಳ ನಂತರವಾದರೂ ಸರಿ. ಅಷ್ಟಕ್ಕೂ ಏನು ನೀಡ್ತಿದ್ಯಾ? ಹೇಳಲ್ಲ, ಆ ದಿನಕ್ಕೆ ಅಚ್ಚರಿ ನೀಡ್ತೀನಿ. ಇದಕ್ಕಾಗಿ ಆಫೀಸ್ಗೆ ಹೋಗಿ 2 ಗಂಟೆ ಕೆಲಸ ಮಾಡ್ತಿದ್ಯಾ ಅಂತ ಶ್ರೀಜಾ ಕೇಳಿದ್ಲು. ಇಲ್ಲ, ಅಪ್ಪನಿಗೆ ಸಹಾಯ ಮಾಡ್ತಿದ್ದೀನಿ, ಅದಕ್ಕೆ ಅವರು ನನಗೆ ಸಂಬಳ ನೀಡ್ತಿದ್ದಾರೆ ಅಂತ ಹೇಳಿ ಮನೆ ಮುಂದೆ ಬೈಕ್ ನಿಲ್ಲಿಸ್ದ. ಅರ್ಜುನ್, ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು, ಕರ್ಕೊಂಡು ಹೋಗ್ತೀಯಾ? ಈಗ ಯಾಕೆ, ಏನಾದರೂ ಹಬ್ಬ ಇದೆಯಾ? ಬಹಳ ದಿನ ಆಯಿತು, ಹೋಗಬೇಕು ಅನ್ನಿಸ್ತಿದೆ ಅಷ್ಟೇ. ಸರಿ, ಬೆಳಗ್ಗೆ 7 ಗಂಟೆಗೆ ಸಿದ್ಧ ಆಗಿರು ಅಂತ ಹೇಳಿ ಆಫೀಸ್ಗೆ ಹೊರಟು ಹೋದ. ಶ್ರೀಜಾ ಬರೋ ಹೊತ್ತಿಗೆ ಮೈಥಿಲಿ ಚೆನ್ನಾಗಿ ಬಿರಿಯಾನಿ ತಿಂತಿದ್ಲು. ಕಾಲೇಜ್ ಜೀವನ ಹೇಗಿದೆ ಮೈತು ಅಂತ ಬಂದ ತಕ್ಷಣ ಶ್ರೀಜಾ ಕೇಳಿದ್ಲು. ಬಹಳ ಕೆಟ್ಟದಾಗಿದೆ, ಬೇಸರ ತರಿಸ್ತಿದೆ ಅಂದ್ಲು ಮೈಥಿಲಿ. ಯಾಕೆ, ಯಾರಾದರೂ ಏನಾದರೂ ಅಂದ್ರಾ? ನನ್ನನ್ನೋ ಧೈರ್ಯ ಯಾರಿಗೂ ಇಲ್ಲ. ಒಂದು ವೇಳೆ ಅಂದರೆ ಮಾವ ಅವರ ಕಾಲು ಮುರಿತಾರೆ ಅಂತ ಕಾಲೇಜಿನಲ್ಲಿ ಪ್ರಾಂಶುಪಾಲರಿಗೆ ಗಟ್ಟಿಯಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ ಅಂತ ಅಪ್ಪ ಹೇಳಿದ್ರು. ಆದರೆ ನಮ್ಮ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಸೇರಿದೆ, ನಿನ್ನ ಜೊತೆ ಯಾಕೆ ಸೇರಿದ ಅರ್ಜುನ್ ಅಂದ್ಲು. ಆಗ ಹೇಳುವಾಗ ಮೈಥಿಲಿಯ ಕಣ್ಣಲ್ಲಿ ಕೋಪ ಮತ್ತು ಅಸೂಯೆ ಎದ್ದು ಕಾಣ್ತಿತ್ತು. ಅದನ್ನು ಅವನನ್ನೇ ಕೇಳು, ನನ್ನನ್ನು ಕೇಳಿದ್ರೆ ನನಗೇನು ಗೊತ್ತು? ನಿನಗೆ ತಿಳಿಯದ ಅಂತ ನಗ್ತಾ, ನಿನ್ನ ತಮ್ಮ ನಿನಗೋಸ್ಕರ ತಾನೇ CA ಮಾಡೋದನ್ನು ಬಿಟ್ಟು ಇಂಜಿನಿಯರಿಂಗ್ ತೊಗೊಂಡಿದ್ದು, ಅಷ್ಟು ಕೂಡ ನಿಂಗೆ ತಿಳಿಯದಾ ಅಂತ ಸಿಟ್ಟಿನಿಂದ ಅಂದ್ಲು. ಏನು ಮಾಯ್ತು ನೀನು ಹೇಳ್ತಿರೋದು? ನಿಜ ಹೇಳ್ತಿದ್ದೀನಿ. ಅರ್ಜುನ್ ಯಾವಾಗಲೂ ತನ್ನ ಗುರುಗಳ ಜೊತೆ ಹೇಳ್ತಿದ್ರೆ ಕೇಳಿಸ್ಕೊಂಡೆ. ಆದರೆ ಏನಾಯಿತೋ ನಿರ್ಧಾರ ಬದಲಿಸ್ಕೊಂಡಿದ್ದಾನೆ. ಇದೆಲ್ಲ ನಿನಗೋಸ್ಕರ ಅಂತ ನನಗೆ ಅರ್ಥ ಆಯಿತು ಬಿಡು. ತಮ್ಮನನ್ನು ಕಾವಲುಗಾರನನ್ನಾಗಿ ಮಾಡ್ಕೊಂಡಿದ್ಯಾ. ಹೀಗೆ ಆದರೆ ನಾಳೆ ಅರ್ಜುನ್ ತನ್ನ ಜೀವನಕ್ಕೆ ಬರೋ ಹುಡುಗಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಲ್ಲ ಶ್ರೀ. ಅಕ್ಕ ಅಕ್ಕ ಎನ್ನುತ್ತಾ
ನಿನ್ನ ಹಿಂದೆಯೇ ಸುತ್ತುತ್ತಾ ಆ ಹುಡುಗಿಯನ್ನು ಗಾಳಿಗೆ ಬಿಡ್ತಾನೆ. ಹಾಗೆ ಯಾಕೆ ಮಾಡ್ತಾನೆ ಅಂತ ನೀನು ಕೇಳಬಹುದು. ನಿನಗೋಸ್ಕರ ತನಗಿಷ್ಟವಾದ ವೃತ್ತಿಯನ್ನೇ ಬಿಟ್ಟವನು ಹುಡುಗಿಯನ್ನು ಹಗುರವಾಗಿ ತೆಗೆದುಕೊಳ್ಳೋದು ದೊಡ್ಡ ವಿಷಯ ಅಲ್ಲ ಎಂಬುದು ನನ್ನ ಅಭಿಪ್ರಾಯ. ನಿನ್ನ ಕಾರಣದಿಂದ ಅವನ ಜೀವನಕ್ಕೆ ಬರೋ ಹುಡುಗಿ ದೊಡ್ಡ ಸಮಸ್ಯೆಗಳನ್ನು ಎದುರಿಸೋದು ಖಚಿತ ಅಂತ ರೋಷದಿಂದ ಹೇಳಿ ಹೊರಟು ಹೋದ್ಲು. ಅರ್ಜುನ್ ಆಫೀಸ್ನಿಂದ ಬರೋ ಹೊತ್ತಿಗೆ ಶ್ರೀಜಾ ಊಟ ಮಾಡಿ ಮಲಗಿದಾಳೆ ಅಂತ ವಾಸವಿ ಹೇಳಿದ್ದಕ್ಕೆ ತನ್ನ ಕೋಣೆಗೆ ಹೋದ ಅರ್ಜುನ್. ರಾತ್ರಿ ತಾನು ಬರೋವರೆಗೆ ಕಾಯ್ತಿದ್ದು ತಾನೇ ಊಟ ಮಾಡಿಸಿ ಆಮೇಲೆ ಮಲಗ್ತಿದ್ಲು ಶ್ರೀ ಅಂಥವಳು ಎಂದು ಇಲ್ಲದವಳು ಇಂದು ಇಷ್ಟು ಬೇಗ ಯಾಕೆ ಮಲಗಿದ್ಲು ಅಂದ್ಕೊಳ್ಳುತ್ತಲೇ ಹೋಗಿ ಬಾಗಿಲನ್ನು ಮೆಲ್ಲಗೆ ತೆರೆದ. ಬೆಡ್ ಲ್ಯಾಂಪ್ ಉರಿತಿತ್ತು. ಕಣ್ಣು ಮುಚ್ಚಿ ಮಲಗಿದಂತೆ ಕಂಡ್ಲು ಶ್ರೀ. ಇವಳು ನಿಜವಾಗಿಯೂ ಮಲಗಿದಾಳಾ? ಇದೇ ಅನುಮಾನ ಅವನಿಗೆ. ಎಂಥ ಜ್ವರ ಇದ್ರೂ ಸರಿ ತನಗೆ ಶುಭರಾತ್ರಿ ಹೇಳದೆ ಮಲಗ್ತಿರ್ಲಿಲ್ಲ ಶ್ರೀ. ಮತ್ತೆ ಇವತ್ತೇನಾಯಿತು? ಅನುಮಾನದಿಂದ ಅವಳ ಹತ್ರ ಹೋದ. ಕಣ್ಣು ಮುಚ್ಚಿದಾಳೆ, ಆದರೆ ಸುಖವಾದ ನಿದ್ದೆಯಲ್ಲಿರುವಂತೆ ಅವಳ ಮುಖಭಾವ ಇಲ್ಲ. ಅರ್ಜುನ ಹಣೆ ಗಂಟಿಕ್ತು. ಏನೋ ನಡೆದಿದೆ. ಏನು ನಡೆದಿದೆ? ಕಾಲೇಜ್ನಿಂದ ಏನಾದರೂ ಸಂದೇಶಗಳು ಅಥವಾ ಕಾಲ್ ಬಂದಿತ್ತಾ? ಅದಕ್ಕೆ ಇವಳು ಹೆದರ್ತಿದ್ದಾಳೆಯೇ ಅಂತ ಆಲೋಚಿಸ್ತಾ ಅಕ್ಕನ ಹಣೆಯನ್ನು ಮುಟ್ಟು ನೋಡ್ದ. ತಣ್ಣಗಿತ್ತು. ಹವಾನಿಯಂತ್ರಕದ ತಾಪಮಾನವನ್ನು ಸರಿಪಡಿಸಿ ಅವಳಿಗೆ ಸರಿಯಾಗಿ ಕಂಬಳಿ ಹೊದಿಸಿ ಕೋಣೆಯನ್ನೆಲ್ಲ ಒಮ್ಮೆ ನೋಡಿ ಎಲ್ಲಿಯೂ ಅನುಮಾನ ಬರೆದಿದ್ದಾಗ ಬಾಗಿಲನ್ನು ಮೆಲ್ಲಗೆ ಹಾಕಿ ಹೊರಟೋದ. ಅರ್ಜುನ್ ಹೋಗೋವರೆಗೆ ಉಸಿರು ಬಿಗಿ ಹಿಡಿದಿದ್ದ ಶ್ರೀ ಅವನ ಪಾದರಕ್ಷೆ ಶಬ್ದ ದೂರ ಆಗೋದನ್ನು ಕೇಳಿ ನಿರಾಳವಾಗಿ ಉಸಿರು ಬಿಟ್ಲು. ಎದ್ದು ಹೋಗಿ ಬಾಗಿಲು ಹಾಕೊಂಡ್ಳು. ಮೈಥಿಲಿಯ ಮಾತುಗಳು ಈಟಿಯಂತೆ ಶ್ರೀಜಾಳ ಮನಸ್ಸಿಗೆ ಚುಚ್ಚಿದ್ವು. ಅರ್ಜುನ್ ತನ್ನ ಜೀವನಕ್ಕೆ ಬರೋ ಹುಡುಗಿಗೆ ಪ್ರಾಮುಖ್ಯತೆ ನೀಡಲ್ಲ. ನಿನಗೋಸ್ಕರ ವೃತ್ತಿಯನ್ನೇ ಬಿಟ್ಟವನು ಹುಡುಗಿಯನ್ನು ಹಗುರವಾಗಿ ತೆಗೆದುಕೊಳ್ಳೋದು ದೊಡ್ಡ ವಿಷಯವಲ್ಲ. ತಾನು ಎಂದು ಅರ್ಜುನ್ ತನ್ನೊಂದಿಗೆ ಇರಬೇಕಂತ ಬಯಸಿಲ್ಲ. ಅವನಿಗೆ ತಾನೆಂದರೆ ಪ್ರಾಣ. ಅಮ್ಮನಿಗೆ ತನ್ನ ಮಕ್ಕಳು ಯಾಕಿಷ್ಟ ಅಂದರೆ ಏನು ಹೇಳೋದಕ್ಕೆ ಸಾಧ್ಯ. ಮಗ ದೊಡ್ಡವನಾಗಿ ಮದುವೆಯಾಗಿ ತಾತನಾದರೂ ಸರಿ, ಅಮ್ಮನಿಗೆ ಮಾತ್ರ ಅವನು ಪುಟ್ಟ ಮಗುವಿನಂತೆ ಕಾಣ್ತಾನೆ. ಹಾಗೆ ಅರ್ಜುನ್ ಕೂಡ ತನ್ನನ್ನು ಪುಟ್ಟ ಮಗುವಿನಂತೆ ನೋಡ್ತಾನೆ. ಅಷ್ಟೇ ಕಾಳಜಿ ತೋರಿಸ್ತಾನೆ. ಯಾರಾದರೂ ತನ್ನ ತಂಟೆಗೆ ಬಂದರೆ ಅವರ ಮೂಳೆ ಮುರಿತಾನೆ. ಇದೇ ಅವಳಿಗೆ ಭಯ ಹುಟ್ಟಿಸೋ ವಿಷಯ. ಅರ್ಜುನ್ ತನ್ನ ಬಗ್ಗೆ ಆಲೋಚಿಸ್ತಾ ತನ್ನ ಜೀವನದ ಸಂತೋಷಗಳನ್ನ ಕಳೆದುಕೊಳ್ತಿದ್ದಾನೆ ಅಂತ ಶ್ರೀಜಾಳಿಗೂ ಅನ್ನಿಸ್ತು. ಇನ್ನು ಕೆಲವು ದಿನಗಳಲ್ಲಿ ಹೇಗಿದ್ದರೂ ತಾನು ವಿದೇಶಕ್ಕೆ ಹೊರಟು ಹೋಗ್ತೀನಿ. ಅಷ್ಟರಲ್ಲಿ ಅವನಿಗೆ ಒಬ್ಬ ಒಳ್ಳೆ ಹುಡುಗಿಯನ್ನು ಪರಿಚಯಿಸಿದ್ರೆ ಅವನ ಪ್ರೀತಿಯೆಲ್ಲ ಅವಳ ಕಡೆಗೆ ಹೊರಳುತ್ತೆ. ಭವಿಷ್ಯದಲ್ಲಿ ಅರ್ಜುನ್ಗೆ ಮದುವೆ ಆದಮೇಲೆ ಬರೋ ಹುಡುಗಿಗೆ ಅವಳಿಗಿಂತ ಅರ್ಜುನ್ ನನಗೆ ಹೆಚ್ಚು ಪ್ರಾಮುಖ್ಯತೆ ನೀಡ್ತಾನೆ ಅಂತ ಅನ್ನಿಸ್ಬಾರ್ದು. ನಮ್ಮಿಬ್ಬರ ಮಧ್ಯೆ ಅರ್ಜುನ್ ಒದ್ದಾಡೋದು ನನಗಿಷ್ಟ ಇಲ್ಲ. ಅದಕ್ಕೆ ಈಗಿನಿಂದಲೇ ಈ ಆಲೋಚನೆಯನ್ನು ಜಾರಿಗೆ ತರಬೇಕು. ಹೀಗಾದರೆ ನಾನು ದೂರ ಆದೆ ಎಂಬ ನೋವು ಅವನಿಗೆ ಇರೋದಿಲ್ಲ ಅಂತ ಶ್ರೀಜಾ ಆಲೋಚಿಸಿದ್ಲು. ಆದರೆ ಅರ್ಜುನ್ನ ಜೊತೆ ಅಷ್ಟು ಸುಲಭ ಅಲ್ಲ. ಮುಖ ನೋಡಿದ ತಕ್ಷಣ ಮನಸ್ಸಿನಲ್ಲಿ ಏನಿದೆ ಅಂತ ಕಂಡುಹಿಡಿಯೋ ಸ್ವಭಾವ ಅವನದು. ಅವನನ್ನು ಎಚ್ಚರಿಕೆಯಿಂದ ನಿಭಾಯಿಸಬೇಕು. ಹೇಗಾದರೂ ಅವನಿಗೆ ಒಬ್ಬ ಹುಡುಗಿಯನ್ನು ಹುಡುಕಬೇಕು ಅಂತ ಶ್ರೀಜಾ ಅಂದುಕೊಂಡ್ಳು. ಆ ಹುಡುಗಿ ಮೈಥಿಲಿ ಅಂತ ಅವಳ ಕನಸಿನಲ್ಲೂ ಬರದಿರೋದು ವಿಶೇಷ. ತನ್ನ ಆತ್ಮಕ್ಕೆ ತಿಳಿದಿದೆ ಮೈಥಿಲಿ ಅರ್ಜುನ್ಗೆ ಸರಿಯಲ್ಲ ಅಂತ. ಆ ರೀತಿ ಅಹಂಕಾರ ಇರೋ ಮನುಷ್ಯರೆಂದರೆ ಅರ್ಜುನ್ಗೆ ಕಸಕ್ ಸಮಾನ. ನಿರ್ಮಲವಾದ ಮನಸ್ಸಿನವರಾಗಿದ್ದರೆ ರಸ್ತೆಯಲ್ಲಿರೋರನ್ನು ಕೂಡ ತಾತ ಅಂತ ಕರೀತಾನೆ. ಇಷ್ಟ ಆಗದಿದ್ದರೆ ಮನೆಯಲ್ಲಿರೋ ಸ್ವಂತ ಜನರನ್ನು ಕೂಡ ಮಾತಾಡಿಸೋದಿಲ್ಲ. ಅದೇ ಅವನ ಸ್ವಭಾವ. ಅಲಾರಾಮ್ ಶಬ್ದ ಕೇಳಿ ಎದ್ದ ಅರ್ಜುನ್ ಸಿದ್ಧನಾಗಿ ಕೆಳಗೆ ಬರ್ತಾ ನಮ್ಮ ಶ್ರೀ ರೆಡಿ ಆದ್ಲಾ ಅಂತ ಕೇಳ್ತಾ ಕಾರಿನ ಕೀ ತಗೊಂಡ. ಶ್ರೀ ಸಿದ್ಧವಾಗಿ ನಿಮ್ಮ ಅಪ್ಪನ ಜೊತೆ ದೇವಸ್ಥಾನಕ್ಕೆ ಹೋಗಿಯೂ ಆಯಿತು ಮಗನೇ. ಇಂದು ಇಷ್ಟು ಬೇಗ ಯಾಕೆದ್ದೆ? ಇರಲಿ, ಹೇಗಿದ್ದರೂ ಸಿದ್ಧ ಆಗಿದೆಯಾ, ಬಾ ತಿಂಡಿ ಬಡಿಸ್ತೀನಿ ಅಂತ ವಾಸವಿ ಹೇಳ್ತಿದ್ದಂತೆಯೇ ಅರ್ಜುನ್ನ ಕಾರ್ ಗೇಟ್ ದಾಟಿ ವೇಗವಾಗಿ ಹೊರಡ್ತು. ಅರೆ ಎಲ್ಲಿಗೆ ಹೋದ ಅಂತ ಅವರು ಅಂದ್ಕೊಳ್ಳೋ ಅಷ್ಟರಲ್ಲೇ ಅವನು ದೂರ ಹೋಗಿದ್ದ. ಶ್ರೀಜಾ ಯಾವಾಗಲೂ ಹೋಗೋ ದೇವಸ್ಥಾನದ ಮುಂದೆ ಕಾರ್ ನಿಲ್ಲಿಸ್ತಾ ಅರ್ಜುನ್ಗೆ ಚಂದ್ರಮೌಳಿ ಅವರ ಕಾರಲ್ಲಿ ಕಾಣ್ತು. ಕಾರಿಳಿದು ನೇರವಾಗಿ ದೇವಸ್ಥಾನದ ಒಳಗೆ ಹೋದ.
ಪ್ರದಕ್ಷಿಣೆ ಮುಗಿಸಿ ದೇವರಿಗೆ ಪೂಜೆ ಮಾಡಿಸ್ತಿದ್ದ ಚಂದ್ರಮೌಳಿ ಮತ್ತು ಶ್ರೀಜಾ ಕಂಡ್ರು. ಕೈ ಮುಗಿದು ಕಣ್ಮುಚ್ಚಿ ಕೂತಿದ್ದ ಶ್ರೀಜಾ ಬಹಳ ಹೊತ್ತಿನ ನಂತರ ತಾಯಿ ಆರತಿ ತಗೊಳ್ಳಿ ಎಂದ ಪುರೋಹಿತರ ಮಾತಿಗೆ ಕಣ್ ತೆರೆದ್ಲು. ಆರತಿ ತೆಗೆದುಕೊಂಡು ಎದುರು ನೋಡಿದ್ರೆ ತನ್ನನ್ನೇ ನೋಡ್ತಿದ್ದಾನೆ ಅರ್ಜುನ್. ಅಂದ್ಕೊಂಡಿದ್ದೇ ಆಯಿತು ಅಂದ್ಕೊಳ್ಳುತ್ತಾ ಯಾವಾಗ ಬಂದೆ ಎಂಬಂತೆ ಮುಖಭಾವ ಇಟ್ಟು ಕಣ್ಣಲ್ಲೇ ಕೇಳಿದ್ರು. ಅರ್ಜುನ್ ಉತ್ತರ ನೀಡಲಿಲ್ಲ. ಅರೆ ಅರ್ಜುನ್, ನೀನು ಕೂಡ ಬಂದ್ಯಾ? ನೀನು ಬರ್ತೀಯಾ ಅಂತ ತಿಳಿದಿದ್ರೆ ಶ್ರೀಜಾಳನ್ನ ನಿನ್ನ ಜೊತೆ ಕಳಿಸ್ತಿದ್ನಲ್ಲ ಅಂದರು ಚಂದ್ರಮೌಳಿ. ನಾನು ಬರ್ತೀನಿ ಅಂತ ಹೇಳಿದ್ರು ಅವಳು ನಿಮ್ಮ ಜೊತೆ ಬಂದಿದ್ದಾಳಪ್ಪ. ಯಾಕೆ ಅಂತ ಅವಳನ್ನೇ ಕೇಳಿ ಅಂದ. ಆರತಿ ತಟ್ಟೆಯಲ್ಲಿದ್ದ ಕುಂಕುಮ ತೆಗೆದು ತಮ್ಮನ ಹಣೆಗಿಟ್ಟು ನಂತರ ತಾನಿಟ್ಟುಕೊಂಡು ನಿನ್ನನ್ನು ಯಾಕೆ ತೊಂದರೆ ಮಾಡೋದು ಅಂತ ಅಪ್ಪ ಇದ್ದಾರಲ್ಲ ಅಂತ ಬಂದೆ ಅರ್ಜುನ್. ಅದಕ್ಕೆ ಇಷ್ಟೊಂದು ಗಂಭೀರವಾಗಿ ಮುಖ ಇಟ್ಕೊಳ್ಬೇಕಾ ಅಂದ್ಲು ಅವನ ಮುಖ ನೋಡಿ. ನಿನಗೆ ನಾನು ತೊಂದರೆ ಅಂತ ಯಾರು ಹೇಳಿದ್ರು ಅಂತ ಅರ್ಜುನ್ ನೇರವಾಗಿ ಕೇಳ್ದ. ಯಾರೂ ಅನ್ನಲಿಲ್ಲ, ನಾನೇ ಅಂತಿದ್ದೀನಿ. ಕಾಲೇಜು, ಆಟೋಟ, ಆಫೀಸ್ ಅಂತ ಸ್ವಲ್ಪವೂ ಸಮಯ ಇರ್ತಿಲ್ಲ. ಸುಸ್ತಾಗ್ತಿದ್ಯಾ ಅನ್ನಿಸ್ತು ಮಗನೇ. ಒಂದು ದಿನ ಆದರೂ ನೆಮ್ಮದಿಯಾಗಿ ಮಲಗ್ತೀಯಾ ಅಂತ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಬ್ಸೋದಕ್ಕೆ ಇಷ್ಟ ಇಲ್ಲದೆ ಬಂದೆ ಅಷ್ಟೆ. ಇನ್ನು ಬೇರೇನೂ ಇಲ್ಲ. ನೀನೇನೋ ಊಹಿಸ್ಕೊಂಡು ಕೋಪ ಮಾಡ್ಕೊಳ್ಬೇಡ ಅಂಥೇಳಿ ಪುರೋಹಿತರು ನೀಡಿದ ಹೂವಿನ ಬುಟ್ಟಿ ತಗೊಂಡು ತಮ್ಮನನ್ನು ಮೆಟ್ಟಿಲ ಮೇಲೆ ಕೂರಿಸಿದ್ಲು. ಅರ್ಜುನ್, ಶ್ರೀ, ನೀವಿಬ್ಬರು ಮನೆಗೆ ಹೋಗಿ, ನಮ್ಮ ಕೆಲಸದ ಜಾಗದಲ್ಲಿ ಸ್ವಲ್ಪ ಕೆಲಸ ಇದೆ, ನೋಡಿ ಬರ್ತೀನಿ ಅಂತ ಚಂದ್ರಮೌಳಿ ಹೊರಟು ಹೋದರು. ಬಾಳೆಹಣ್ಣನ್ನು ಸುಲಿದು ಅರ್ಜುನ್ ಬಾಯಿಗೆ ನೀಡ್ತಿದ್ದಾಗ ನನ್ನನ್ನು ಬಿಟ್ಟು ಯಾಕೆ ಬಂದೆ ಅಂತ ಅವನು ಮತ್ತೆ ಕೇಳ್ದ. ಯಪ್ಪ ರಾಮ, ಇನ್ನು ಬಿಡು ಕಣೋ ಅಂದ್ಲು ಶ್ರೀಜಾ. ಬಿಡೋದಿಲ್ಲ. ಇದುವರೆಗೆ ಯಾವತ್ತೂ ಇಲ್ಲದವಳು ನಿನ್ನೆ ರಾತ್ರಿ ನಾನು ಬರೋ ಮೊದಲೇ ಊಟ ಮಾಡಿ ಮಲಗಿದ್ದೆ. ಬೆಳಿಗ್ಗೆ ನನಗಾಗಿ ಕಾಯ್ದೆ, ಅಪ್ಪನ ಜೊತೆ ದೇವಸ್ಥಾನಕ್ಕೆ ಬಂದೆ. ಏನಾಯಿತು ಶ್ರೀ? ಏನಾದರೂ ಸಮಸ್ಯೆ ಇದೆಯಾ? ಅಂಥದ್ದೇನೂ ಇಲ್ಲ ಕಣೋ. ಅರ್ಜುನ್ ಅತ್ತ ನೋಡು, ಆ ಹುಡುಗಿ ಚೆನ್ನಾಗಿದ್ದಾಳಲ್ಲ ಅಂತಾಗಲೇ ದೇವಸ್ಥಾನಕ್ಕೆ ಬರ್ತಿದ್ದ ಹುಡುಗಿಯನ್ನು ತೋರಿಸಿದ್ಲು. ವಿಷಯ ಬದಲಿಸದೆ ಉತ್ತರ ಹೇಳು ಶ್ರೀ. ಅರ್ಜುನ್ನ ಗಲ್ಲ ಹಿಡಿದು ಬಲವಂತವಾಗಿ ಬಾಗಿಲ ಕಡೆ ತಿರುಗಿಸಿ, ಯಾವಾಗಲೂ ಅಕ್ಕ, ಅಮ್ಮ, ಮನೆ ಇಷ್ಟೇ ಅಲ್ಲದೆ ನಿನಗೆಂದು ಬೇರೆ ಜೀವನ ಇದೆ ಅಂತ ಯೋಚಿಸು ಅರ್ಜುನ್. ನಿನ್ನ ವಯಸ್ಸಿನ ಹುಡುಗರು ಎಷ್ಟು ಮೋಜು ಮಾಡ್ತಾರೆ. ಆ ಹುಡುಗಿಯನ್ನು ನೋಡು, ನಿನಗೆ ಇಷ್ಟ ಆಗ್ತಾಳೆ ಅಂತ ಹೇಳ್ತಾ ಇದ್ದರೆ ಹುಚ್ಚು ಹಿಡ್ದಿದ್ಯಷ್ಟೇ ನಿನಗೆ? ಯಾಕೆ ಹೀಗೆ ವಿಚಿತ್ರವಾಗಿ ನಡ್ಕೊಳ್ತಿದ್ಯಾ? ಯಾರಾದರೂ ಹತ್ತಿರ ನಿಂತು ಹುಡುಗಿಯರನ್ನು ನೋಡು ಅಂತ ಹೇಳ್ತಾರಾ ಅಂದ ಬೇಸರದಿಂದ. ನಾನು ಹೇಳ್ತಿದ್ದೀನಿ ನೋಡು ಅಂತ ಹೇಳಿದ್ದಕ್ಕೆ ಅರ್ಜುನ್ ಆ ಕಡೆ ನೋಡ್ದ. ಗಾಢ ಬಣ್ಣದ ಲಂಗಾದವಣಿಯಲ್ಲಿ ಒಬ್ಬ ಹುಡುಗಿ ಬರ್ತಿದ್ದಾಳೆ. ಒಂದು ಕ್ಷಣ ಆ ಹುಡುಗಿಯನ್ನು ನೋಡಿ ನನಗೆ ಅವಳು ಇಷ್ಟ ಇಲ್ಲ ಅಂದ ನೇರವಾಗಿ. ಅರೆ, ಒಂದು ನಿಮಿಷ ಕೂಡ ನೋಡದೆ ಹೇಗೆ ಹೇಳ್ತಿದ್ಯಾ ಅಂದ್ಲು ಆಶ್ಚರ್ಯದಿಂದ. ಒಂದು ಕ್ಷಣ ಸಾಕು ನನಗೆ ಅಂದ. ಯಾಕೆ ಇಷ್ಟ ಆಗಲಿಲ್ಲ? ಅವಳು ಅಷ್ಟು ಚೆನ್ನಾಗಿದ್ದಾಳಲ್ಲ ಅಂದ್ಲು. ಕಾರಣ ಹೇಳ್ತೀನಿ. ನೀನು ಯಾಕೆ ನನ್ನ ಜೊತೆ ವಿಚಿತ್ರವಾಗಿ ನಡ್ಕೊಳ್ತಿದ್ಯಾ ಅಂತ ಹೇಳ್ತೀಯಾ ಅಂದ. ಭಲೇ ಷರತ್ತಾಗ್ತೀಯಲ್ಲ, ಸರಿ ಹೇಳ್ತೀನಿ ಅಂದ್ಲು. ಮಾತು ಕೊಡು ಅಂದ. ಅರ್ಜುನ್ ಎಂದು ತಮ್ಮನ ಕೂದಲು ಕೆದರಿ ಮಾತು ಕೊಡ್ತಿದ್ದೀನಿ ಅಂತ ನಕ್ಕದ್ಲು. ಬರ್ತಿರೋ ಹುಡುಗಿಯನ್ನು ನೋಡು. ದೇವಸ್ಥಾನಕ್ಕೆ ಬರುವಾಗ ಲಂಗ ಧವಣಿ ತೊಟ್ಟಿರೋದು ತಪ್ಪಲ್ಲ. ಆದರೆ ಯಾವುದೋ ಮದುವೆಗೆ ಹೋಗುವಂತೆ ಅತಿಯಾದ ಮೇಕಪ್ ಮಾಡ್ಕೊಂಡಿದ್ದಾಳೆ. ಅದು ನನಗೆ ಇಷ್ಟ ಇಲ್ಲ. ಇನ್ನು ಅವಳದು ಸಣ್ಣ ಕೂದಲು ಉದ್ದವಾಗಿ ಬೆಳೆಸೋ ಅವಕಾಶ ಇದ್ದರೂ ಕತ್ತರಿಸಿ ಬಿಚ್ಚಿಬಿಟ್ಟಿದ್ದಾಳೆ. ಹಾಗೆ ಕೂದಲು ಬಿಟ್ಟು ತಿರುಗೋರೆಂದರೆ ನನಗೆ ಅಸಹ್ಯ. ಇನ್ನು ಫೋನ್, ದೇವಸ್ಥಾನಕ್ಕೆ ಬರೋದು ನೆಮ್ಮದಿಗಾಗಿ, ಆದರೆ ಇವಳು ಸೆಲ್ಫಿ ತಗೊಂಡು ವಾಟ್ಸಪ್, ಇನ್ಸ್ಟಾಗ್ರಾಮ್ನಲ್ಲಿ ಹಾಕೋದಕ್ಕೆ ಬಂದಿದ್ದಾಳೆ. ಅದಕ್ಕಿಂತ ಹೆಚ್ಚಾಗಿ ಪ್ರದರ್ಶನ ಮಾಡೋರಂದರೆ ನನಗೆ ಪರಮ ಬೇಸರ. ನೀನು ನೋಡು, ಸರಳವಾಗಿ ಚೂಡಿದಾರ್ನಲ್ಲಿ ಕೂದಲನ್ನು ಸಡಿಲವಾಗಿ ಹೆಣ್ಕೊಂಡು ಮುಖಕ್ಕೆ ಪೌಡರ್ ಕೂಡ ಹಚ್ಚದೆ ಬಂದಿದೆಯಾ? ಕನಿಷ್ಠ ಮೊಬೈಲ್ ಆದರೂ ತಂದಿದೆಯಾ? ಇಲ್ಲ. ಯಾಕಂದರೆ ಅಪ್ಪ ಇದ್ದಾರೆಂಬ ಧೈರ್ಯ. ಹುಡುಗಿಯ ಹಿಂದೆ ಅಣ್ಣ ಇದ್ದಾನೆ, ಮುಂದೆ ಅಪ್ಪ ಇದ್ದಾನೆ. ಆದರೂ ಅವಳ ಉಡುಗೆ ತೊಡುಗೆ ಸರಿಯಿಲ್ಲ. ಇದು ನನ್ನ ಅಭಿಪ್ರಾಯ. ನೀನು ಕೇಳಿದ್ದಕ್ಕೆ ಹೇಳಿದೆ. ಈಗ ಹೇಳು,
ಮಾತು ಕೊಟ್ಟಿದ್ಯಾ, ಯಾಕೆ ಹೀಗೆ ಮಾಡ್ತಿದ್ಯಾ ಅಂದ. ಬಾಯಿ ತೆರೆದು ನೋಡ್ತಿದ್ದ ಶ್ರೀಜಾಳ ಮುಖದ ಮುಂದೆ ಅರ್ಜುನ್ ಚಿಟಿಕಿ ಹೊಡೆದ. ಲೇ ಅರ್ಜುನ್, ನಿನಗೆ ಹುಡುಗಿಯರ ಬಗ್ಗೆ ಏನೂ ತಿಳಿಯೋದು ಅಂದ್ಕೊಂಡಿದ್ದೆ, ನೋಡಿದ ಒಂದು ಕ್ಷಣದಲ್ಲಿ ಇಷ್ಟೆಲ್ಲ ಹೇಗೆ ಗಮನಿಸ್ದೆ ಅಂತ ಆಶ್ಚರ್ಯದಿಂದ ಕೇಳಿದ್ಲು ಶ್ರೀ. ನಾನು ಕೇಳಿದಕ್ಕೆ ಉತ್ತರ ಹೇಳು ಶ್ರೀ ಅಂದ ಗಂಭೀರವಾಗಿ. ಗಂಟು ಮುಖ ಹಾಕೊಂಡು ತಮ್ಮನ ಮುಖ ನೋಡಿ ನಗ್ತಾ, ನಡಿ ಹೋಗ್ತಾ ಮಾತಾಡೋಣ ಅಂತ ಎದ್ಲು. ಆ ದೇವಸ್ಥಾನಕ್ಕೆ ಬರುವ ಬಹಳಷ್ಟು ಹುಡುಗಿಯರು ಅರ್ಜುನ್ಗೆ ಇಷ್ಟ ಆಗದ ರೀತಿಯಲ್ಲೇ ಬಂದಿರೋದನ್ನು ನೋಡುತ್ತಾ, ನಿನಗೆ ಹುಡುಗಿಯನ್ನು ಹುಡುಕೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ ಇಂದಿಗೆ ಅರ್ಥ ಆಯಿತು ಅಂತ ನಿಟ್ಟುಸಿರು ಬಿಟ್ಟು ಕಾರ್ನಲ್ಲಿ ಕೂತ್ಲು ಶ್ರೀಜಾ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.